ಒಂದು 3 ಡೇಸ್ ಅಲ್ಲೇ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ ಮಾಡಿ ಹಾಕೋದಕ್ಕೆ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರಿಗಾದರೂ ಹರ್ಟ್ ಆಗಿದ್ದರೆ ಹೋದ ಸಲ ಮಾಡಿದ ವೀಡಿಯೋಗೆ ಐ ಆಮ್ ವೆರಿ ಸಾರಿ ಅಂತ ಕೇಳ್ಕೊತೀನಿ. ನನ್ನ ಮಗ ಟಿ ವಿಯಲ್ಲಿ ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ನಾವು ನೋಡಲಿ ಅಂತ ನಾನು ವೀಡಿಯೋ ಮಾಡ್ಕೋತಿದ್ದೆ, ಅಬ್ಸರ್ವ್ ಮಾಡ್ತಿದ್ದೆ, ನೋಡ್ತಾ ಇಲ್ಲ ನೋಡಲಿ ಅಂತ. ಮಕ್ಕಳು ಎಷ್ಟು ಬೇಗ ಕ್ಯಾಚಪ್ ಮಾಡ್ತಾರೆ ಅನ್ನೋದಕ್ಕೆ ಇದೇನೆ ಸಾಕ್ಷಿ. ಹಾಗೆ ಅವನು ನೆಲದ ಮೇಲೆ ಹುಳ ಆಡ್ತಾ ಇದ್ದಾನೆ. ರಾತ್ರಿ ಹೊತ್ತು ಬ್ರಷ್ ಮಾಡಿಸ್ತೀನಿ, ಒಂದೊಂದು ಟೈಮ್ ಮಿಸ್ ಆಗುತ್ತೆ ಅಷ್ಟೇ. ಅವನೇ ನಾನೇ ಮಾಡ್ತೀನಿ ಅಂತ ಅಂತಾನೆ. ನೋಡಿ, ಆ ನೆಲದ ಮೇಲೇ ಹೇಗೆ ಹಿಂದೆ ಹೋಗ್ತಾನೆ ಗೊತ್ತಾ. ಇವಾಗ ಮಕ್ಕಳ ಕೈಲಿ ಆಗದಿರೋದೇ ಸಾಧ್ಯ ಅಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ. ನನ್ನ ಮಗ ಅಂತೂ ಇವತ್ತು ಫುಲ್ಲು ಕುಣಿದಿದ್ದೆ ಮೆರೆದಿದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿಂದ ಅವನಿಗೆ ರಜಾ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಸಮ್ಮರ್ ಕ್ಯಾಂಪ್ಗೆ ಮಂಡೆಯಿಂದ ಸ್ಕೂಲಲ್ಲೇ ಹಾಕಿದ್ದೀನಿ. ಹಾಗೆ ಟ್ಯೂಷನ್ಗೂ ಕೂಡ ಹೇಳಿದ್ದೀನಿ. ಹೋಗ್ತಿದ್ನಲ್ಲ ಟ್ಯೂಷನ್, ಅಲ್ಲೇ ಹಾಕಿದ್ದೀನಿ. ಯಾಕಂದರೆ ಸುಧಾರ್ಸೋಕ್ಕಾಗೋದೇ ಇಲ್ಲ ಇವನ್ನ, ಹೇಳಿದ ಮಾತು ಕೇಳೋದೇ ಇಲ್ಲ. ಸಾಯಂಕಾಲ ಟಯರ್ಡ್ ಆಗಿದ್ದರಿಂದ ಮಲಿಕೊಂಡ್ಬಿಟ್ಟೆ. ನಾನೇನು ಪ್ಯಾಕ್ ಮಾಡಿರಲಿಲ್ಲ, ಬಟ್ಟೆನೂ ಹಾಗೆ ಇತ್ತು, ಎತ್ತಿಟ್ಟಿರಲಿಲ್ಲ. ಅಡುಗೆ ಮನೆ ಪಾತ್ರೆನೂ ಅಲ್ಲೇ ಇತ್ತು. ಬೆಳಗ್ಗೆ ಬೇಗ ಎದ್ದು ಬಟ್ಟೆ ಎಲ್ಲ ಹಿಂಡಿಸಿ ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿಟ್ಟು ಸ್ನಾನಕ್ಕೆ ನನ್ನ ಮಗನಿಗೆ ನೀರು ಬಿಟ್ಟಿದ್ದೆ. ಇನ್ನು ಅವನು ಎದ್ದಿರಲಿಲ್ಲ. ಏನೇನು ಬಟ್ಟೆ ಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಪ್ಯಾಕ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಟೈಮ್ ಹಿಡೀತು. ಗುರುವಾರ ಹೊರಟಿದ್ದೀವಿ, ಭಾನುವಾರ ಸಾಯಂಕಾಲ ಬಂದ್ಬಿಡ್ತೀವಿ. ಮಂಡೆಯಿಂದ ಅವನು ಟ್ಯೂಷನು ಮತ್ತು ಸಮ್ಮರ್ ಕ್ಯಾಂಪ್ಗೆ ಹೋಗ್ಬೇಕಲ್ಲ, ಮತ್ತು ಅವನಿಗೂ ಎಲ್ಲೂ ಕರ್ಕೊಂಡು ಹೋಗಿರಲ್ವಲ್ಲ ಅಂತ ಇರಲಿ ಒಂದು ಚೇಂಜ್ ಅಂತ ಕರ್ಕೊಬಂದಿದ್ದೀವಿ. ಒಂದು 3 ಡೇಸ್ಗೆ ಅಷ್ಟೇ. ನಾನು ಜಾಸ್ತಿ ದಿವಸ ಶಾಪ್ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನಾನು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಆಯಿಂಟ್ಮೆಂಟ್ ಎಲ್ಲ ಹಾಕಿದೆ. ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಾದಮೇಲೆ ಅವರಪ್ಪ ತಿನ್ನಿಸಿ ಅಂತ ಹೇಳಿದೆ. ನಾಷ್ಟನ ಅವ್ರ ಅಜ್ಜಿ ತಂದು ಕೊಟ್ಟಿದ್ರು, ತಿನ್ನಿಸ್ತಿದ್ರು. ಹೊರಡೋಣ ಅಂತ ಹೊರಟ್ವಿ. ಆಲ್ರೆಡಿ 8:30 ಆಗಿತ್ತು ನಾವು ಮನೆ ಬಿಟ್ಟಾಗ. ಇಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೊರಟ್ವಿ. ಮನೆ ಹತ್ರ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ತಗೊಂಡೆ. ನೆನ್ನೆ ಅಂತಿದ್ದ ಬರಲ್ಲ ಅಂತ, ಇವತ್ತು ನಾನು ಹೋಗುವಾಗ ಬರ್ತೀನಿ ಅಂತ ಅಂತಿದ್ದ ಅಜ್ಜಿ ಮನೆಗೆ. ಇವತ್ತು ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇರೋದು. ಒಂದು 3 ಡೇಸ್ ಅಲ್ಲೇ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ನೋಡಬೇಕು, ಟ್ರೈ ಮಾಡ್ತೀನಿ ಮಾಡಿ ಹಾಕೋದಕ್ಕೆ. ನಮ್ಮಮ್ಮ ಮನೆಗೆ 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ವಿಂಡೋ ಹತ್ರ ಸ್ವಲ್ಪ ನಮ್ಮ ಅಕ್ಕ ಮಗ ಗೊಂಬೆಗಳನ್ನ ಅಂಟಿಸಿದ್ದ, ಅದು ನೋಡ್ತಿದ್ದ. ಆಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ಕೊಳ್ಳೋವಾಗ ಕಣ್ಣು ಮುಚ್ಕೊಳೋದು ಎಲ್ಲ ಮಾಡ್ತಿದ್ದ. ನೋಡ್ತಾ ಇದ್ದೀರಾ. ಹಾಗೆ ನಮ್ಮಮ್ಮನ ಮನೆಯಲ್ಲಿ ವಿಡಿಯೋ ಮಾಡ್ಕೊಳೋಣ ಅಂತ ಸ್ವಲ್ಪ ನಂದು ವಿಡಿಯೋ ಕ್ಲಿಪ್ಗಳನ್ನ ತಗೊಂಡೆ. ತುಂಬ ದಿವಸ ಆಗಿತ್ತು, ನಾನು ಯಾವಾಗೂ ಶಾಪಲ್ಲೇ ಇರೋದ್ರಿಂದ ಆ ಮೂವಿ ನೋಡಿರಲಿಲ್ಲ. ಅಮ್ಮ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು ಅದು ಮೂವಿ. ಕಲರ್ಸ್ ಕನ್ನಡದಲ್ಲಿ 9:30ಗೆ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದೆ. ನಮ್ಮಮ್ಮ ಪಾಯಸ ಮಾಡ್ತೀನಿ ಅಂತ ಪಾಯಸ ಮಾಡ್ತಿದ್ರು. ಬಿಸಿಲು ಬೇರೆ ಇತ್ತಲ್ಲ, ಹೆಸರು ಬೇಳೆ ಪಾಯಸ ಮಾಡ್ತೀನಿ ಅಂತ ಮಾಡಿದ್ರು. ಅದ್ರ ಜೊತೆಗೆ ಸಬ್ಬಕ್ಕಿ ಕೂಡ ಹಾಕಿದ್ರು, ತಂಪಾಗುತ್ತೆ ಅಂತ. ನಮ್ಮಮ್ಮ ಮನೆ ರೀಸೆಂಟಾಗಿ ಅಕ್ವಾಗಾರ್ಡ್ ತೊಗೊಂಡ್ರು. ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ ಬರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ತೊಗೊಂಡ್ರು. ಟಿ ವಿ ಕೂಡ ರೀಸೆಂಟ್ಲಿ ತೊಗೊಂಡಿದ್ದು. ಅಕ್ವಾಗಾರ್ಡು ಹೊಸದೇನೆ ತೊಗೊಂಡಿದ್ದು. ಮೀನ್ಸ್ ಇರಲಿಲ್ಲ ಮೊದಲು. ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು, ಹೊಸದು ಬಂತು. ಹಾಗೆ ಟಿ ವಿನೂ 1 ಇಯರ್ ಬ್ಯಾಕ್ ಹೋಗ್ಬಿಟ್ಟಿತ್ತು, ಹೊಸದು ಬಂತು. ಈಗೆಲ್ಲ ಅವ್ರ ಮನೇಲಿ ಹೊಸ ವಸ್ತುಗಳೇ. ನನ್ನ ಮಗ ಆಗಲೇ 10:30ಗೆ ಮಲ್ಕೊಬಿಟ್ಟ ಇವತ್ತಂತೂ. ಡೈಲಿ ಸ್ಕೂಲಿಂದ ಬಂದು ಮಲ್ಕೋತಿದ್ದ. ಈಗ ಸ್ವಲ್ಪ ಅವ್ನ ರೋಟೀನ್ ಕೂಡ ಚೇಂಜ್ ಆಗಿದೆ. ನಮ್ಮಮ್ಮ ಮನೆ ಹತ್ರ ಯಾವಾಗಲೂ ಒಂದು ವೈಟ್ ಕಲರ್ ಬೆಕ್ ಬರುತ್ತೆ. ನೋಡ್ತಾ ಇದ್ದಾರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪ್ರಾಣಿಗಳನ್ನ ನಾನು ದೂರದಿಂದ ನೋಡಿ ಇಷ್ಟಪಡ್ತೀನಿ, ಬಟ್ ಹತ್ತಿರ ಹೋಗೋದು ಮುಟ್ಟೋದು ಸ್ವಲ್ಪ ಕಡಿಮೆನೇ.
ಪಾಯಸ ಎಲ್ಲ ರೆಡಿಯಾಗಿತ್ತು. ಆಲ್ರೆಡಿ ನಾವು ಹಾಕೊಂಡು ತಿಂದು ಕೂಡ ಆಯಿತು. ನನ್ನ ಮಗ ಜಾಸ್ತಿ ತಿನ್ನಲಿಲ್ಲ. ಅವ್ರ ತಾತಂಗೆ ಫೋನ್ ಮಾಡಿ ಚಿಪ್ಸು ಮತ್ತು ಬಿಸ್ಕೆಟ್ ತೊಗೊಂಡು ಬನ್ನಿ ಅಂತ ಹೇಳ್ದ. ತೊಗೊಂಡು ಬಂದಿದ್ದರು. ಆಗಲೇ ಚಿಪ್ಸ್ ಬಿಚ್ಚಿಕೊಡು, ಬಿಸ್ಕೆಟ್ ಬಿಚ್ಚಿಕೊಡು ಅಂತ ಬಂದಿದ್ದ ತಕ್ಷಣ ಬಿಚ್ಚಿಸ್ಕೊಂಡು ತಿಂದಿದ್ದು ಕೂಡ ಅವನಾಯಿತು. ನನ್ನ ಮಗಂದು ಒಂದು ಎಕ್ಸಿಬಿಷನ್ದು ವಿಡಿಯೋ ಕ್ಲಿಪ್ ಇತ್ತು. ಈ ಲಾಗ್ ಜೊತೆಗೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.